ನನ್ನಂತಹ ಒಬ್ಬ ಮೇರು ವ್ಯಕ್ತಿತ್ವವುಳ್ಳವನಿಗೆ ಏನೇನು ಇದು ತನಕ ಸಾಧನೆ ಮಾಡುವುದಕ್ಕೆ ತೊಡಗದೇ ಇರುವ ನೀನು ತಾಗುತ್ತೇನೆ ತಾಗುತ್ತೇನೆ ಅಂತ ಹೇಳಿದ್ರೆ ಹೇಗಾದೀತು ಗೊತ್ತುಂಟಾ? ಹೇಗೆ? ಮಳೆ ಬರುವಾಗ ಒಳ್ಳೆ ಕೆಸರು ತಿಂದು ಒಂದು ಮಣ್ಣಿನ ಮಗ ಅಂತ ತಲೆ ಎತ್ತುವುದು ನೋಡಿದ್ಯಾ ನೀನು? ಹೌದು ಹೌದು, ತೋಟದಲ್ಲೆಲ್ಲ. ಹೌದು ಹೌದು, ಅದಕ್ಕೆ ಎರೆಹುಳ ಅಂತ ಹೇಳುದು. ಹೌದು ಹೌದು, ಅದು ಹೇಳಿತಂತೆ ಒಂದ್ಸಲ. ಏನು ಅಂತ? ನಾಗರಾಜನಲ್ಲಿ, ನಾಗಣ್ಣ ನಾಗಣ್ಣ ಹೇಗೆ ನಿನ್ನ ಮಗನಿಗೆ ಮೀಸೆ ಬಂತ, ನನ್ನ ಮಗಳಿಗೂ ಪ್ರಾಯ ಬಂತು ಅಂತ. ಅದಕ್ಕೆ ಒಳ್ಳೆ ಬುದ್ಧಿವಂತನಾದ ನಾಗರಾಜ ಹೇಳಿದನಂತೆ, ಹೇಗೆ? ಮಳೆ ಎಲ್ಲ ಹೋಗಲಿ, ಕೆಸರು ಸ್ವಲ್ಪ ಕಡಿಮೆ ಆಗಲಿ, ಮತ್ತೆ ನೋಡುವ ಅಂತ. ಮಳೆ ಹೋಗಿ ಕೆಸರು ಕಡಿಮೆ ಆಗುವಾಗ ಎರೆಹುಳ ಮಣ್ಣಿನ ಮಗ ಇಲ್ಲವೇ ಇಲ್ಲ. ಹಾಗೆ ಹೇಳ್ತೇನೆ ಮಗು, ಆದ್ದರಿಂದ ನಿನ್ನತನವನ್ನು ಉಳಿಸಿ ಕುತ್ತಿಗೆಯ ಭಾರವನ್ನರಿಯದೆ ಹೊರಗೆ ತಲೆ ಕೊಟ್ಟೆ ಅಂತಾದ್ರೆ ಕಬಂದ ಸ್ಥಿತಿ ಬಂದೀತು. ತಲೆಯನ್ನು ಹೊಟ್ಟೆಯೊಳಗೆ ಹುಡುಕಬೇಕಾದೀತು. ಜಾಗ್ರತೆ ಮಾಡು. ಹರುಜವಾಯ್ತು ನಿನ್ನ ವಚನವು ಕೇಳುವುದೆನ್ನ ಮನಸ್ಸಿಗೀಗ. ಹರುಜವಾಯ್ತು ನಿನ್ನ ವಚನವು ಐದದ ಪ್ರಾಂತದಗದಲ್ಲಿ ಅದತ್ತಿತ್ತ. ಹರುಜವಾಯ್ತು ನಿನ್ನ ವಚನವು, ಹರುಜವಾಯ್ತು 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 ನಿನ್ನ ವಚನವು ಕೇಳುತ್ತಿಲ್ಲ ಮನಸ್ಸಿಗೀಗ. ಹರುಜವಾಯ್ತು ನಿನ್ನ ವಚನವು, ಹರುಜವಾಯ್ತು ನಿನ್ನ ವಚನವು, ಹರುಜವಾಯ್ತು ಹರುಜವಾಯ್ತು ನಿನ್ನ ವಚನವು ಕೇಳುತ್ತಿಲ್ಲ ಮನಸ್ಸಿಗೀಗ. ಹರುಜವಾಯ್ತು ನಿನ್ನ ವಚನವು ಕೇಳುತ್ತಿಲ್ಲ ಮನಸ್ಸಿಗೀಗ. ಹರುಜವಾಯ್ತು ನಿನ್ನ ವಚನವು. ಆ ಆ ಆ ಹರುಜವಾಯ್ತು ನಿನ್ನ ವಚನವು.
ವರವಿರಿಂಚಿಯಲ್ಲ ನಿನಗೆ ಶಿರವಿದೊಂದೇ ತೋರ್ಪುದೀಗ ವರವಿರಿಲ್ಚಿಯಲ್ಲ ನಿನಗೆ ಶಿರವಿದೊಂದೇ ತೋರ್ಪುದೀಗ ಶಿರವಿದೊಂದೇ ತೋರ್ಪುದೀಗ ಪರಮ ಪೌರುಷಗಳನ್ನು ಮೆರೆದುತ್ತಿರುವೆ ಬರಿದೆ ಕರುವದಿ ಪರಮ ಪೌರುಷಗಳನ್ನು ಮೆರೆದುತ್ತಿರುವೆ ಬರಿದೆ ಕರುವದಿ ಬಳಿರೆ ನೀ ಮೆರೆದುತ್ತಿರುವೆ ಬರಿದೆ ಕರುವದಿ ಬಳಿರೆ ಹರಿಹರಾದ್ಯರಿಂದ ಅಧಿಕದಿ ಬಳಿರೆ ಹರಿಹರಾದ್ಯರಿಂದ ಅಧಿಕದಿ ಹರುಜವಾಯ್ತು ನಿನ್ನ ವಚನವು ಕೇಳುತ್ತಿಲ್ಲ ಮನದಿಗೀಗ ಹರುಜವಾಯ್ತು ನಿನ್ನ ವಚನವು ಹರನೆ ನೀನು ನೇತ್ರ ಬಿರಡಿವೆ ಮತ್ತೆ ಶ್ರೀ ಹರಿಯು ನೋಡೆ ಯುಗ್ಮ ಭುಜವಿದೆ ವರವಿರಿಂಚಿಯಲ್ಲ ನಿನಗೆ ಶಿರವಿದೊಂದೇ ತೋರ್ಪುದೀಗ ಪರಮ ಪೌರುಷಗಳನ್ನು ಮೆರೆಸುತ್ತಿರುವೆ ಬರಿದೆ ತರುವದಿ ಬಳಿರೆ ಹರಿಹರಾದ್ಯರಿಂದ ಅಧಿಕದಿ ಆ
ವಚನವು ಹರುಷವಾಯ್ತು ವಚನವು ಅಯೋಧ್ಯೆಯ ಹುಡುಗ ಬಡಗಿನಿಂದ ಸ್ವಲ್ಪ ತಂದಿದ್ದಿ ಅಂತ ಗೊತ್ತಾಗ್ತದೆ. ಆದರೆ ಹೇಗೆ ಬಡಗಿ ಬರುವ ಆಲೋಚನೆ ಉಂಟಾ? ಇಲ್ಲಪ್ಪ, ನೀವು ಬಂದ್ರೆ ಒಂದು ಗೊತ್ತಿಲ್ಲ, ಗತ್ತು ಮಾತ್ರ. ನೋಡು, ಹಾ. ನಮ್ಮ ಬಗ್ಗೆ ಅವರಿಗೆ ಅಭಿಮಾನ ಉಂಟು ಅಂತ ಇದ್ರೆ ಹಾ. ನಮ್ಮಲ್ಲಿ ಎಷ್ಟು ಉಂಟು ಅಷ್ಟನ್ನು ತಕೊಳ್ಳಿ. ಹ, ನಾವು ಆಚೀಚೆ ಹೋಗುವಾಗ ಅವರ ಹಾಗೆ ಅಲ್ಲಿ ಇವರ ಹಾಗೆ ಇಲ್ಲಿ ಬದಲಾವಣೆ ನಮ್ದಿಲ್ಲ, ಇಲ್ಲ ಅದಿಲ್ವೇ ಇಲ್ಲ. ಹ, ಆದ್ರೆ ಹಾ. ನಿನ್ನನ್ನು ಕಾಣುವಾಗ ಏನು ಈ ತೆಂಕಲ್ಲಿ ಇದು ಹೀಗೆ ಸರಿ ಕಾಣುವುದಿಲ್ಲ ಅಂತ. ಅಂದ್ರೆ ಆ. ನೀನು ತೊಟ್ಟ ಉಡುಗೆ ತೊಡುಗೆಗೂ ಆ. ನೀ ಮಾಡುವ ಭಾವವಿನ್ಯಾಸಕ್ಕೂ ಆ. ಅದು ಹೊಂದಾಣಿಕೆ ಸರಿ ಆಗುವುದಿಲ್ಲ ಅಂತ. ಅದು ಯಾಕೆ ಹಾಗೆ ಅನ್ನಿಸುವುದು ಗೊತ್ತಾ? ನೋಡದೆ 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 ಇದ್ದಾಗ ಇದೇನಪ್ಪ ಹೊಸತ್ತು, ಅಲ್ಲಲ್ಲ, ಎಲ್ಲಿದ್ದೋ ತಂದಿರಬೇಕೆನ್ನುವಂತಹ ಆಲೋಚನೆ. ಯಥಾರ್ಥ ಅದೇ ನೋಡಿ ಅಭ್ಯಾಸ ಆದವರಿಗೆ ಆಹಾ ಇಲ್ಲ. ಆಹಾ ಎನ್ನುವಂತಹ ಉದ್ಗಾರ ಅಲ್ಲ, ಮಾಡುತ್ತದೆ. ನೋಡಿ ನಮಗೆ ಅಭ್ಯಾಸ ಉಂಟು, ನೋಡಿ ಅಭ್ಯಾಸ ಉಂಟು. ಆ, ಇದು ಯಾವುದು? ಕಾಣುವಾಗ ಹೀಗೆ, ಆ. ಒಳಗಿನಿಂದ ಹಾಗೆ, ಆ. ಈ ಎರಡು ಬೆರಕೆ ಆಗಿ ಗೊತ್ತಿಲ್ಲ ಅಂತ. ಅರ್ಥ ಆಯ್ತಾ? ನಿಮಗೆ ಹಾಗೆ, ನನಗೆ ಬೆರಕೆ ಮಾಡಿ ಅಭ್ಯಾಸ ಇಲ್ಲ. ಒಂದು ಅದನ್ನೇ ಮಾಡುವುದು, ಒಂದು ಇದನ್ನೇ ಮಾಡುವುದು. ಸರಿ, ಆ. ಅದನ್ನೇ ಮಾಡುವಾಗ ಆ. ಅಲ್ಲಿಯದ್ದೇ ಆಕಾರದಲ್ಲಿ ಕಂಡುಕೊಂಡ್ರೆ ಆ. ಈ ಅಭಿನಯಕ್ಕೆಲ್ಲ ಅರ್ಥ ಬರ್ತದೆ. ರುಚಿಗೆ ಉಪ್ಪಿನಕಾಯಿ ಇದ್ದ ಹಾಗೆ. ಹೌದು ಹೌದು. ರುಚಿಗೆ ಉಪ್ಪಿನಕಾಯಿ ಇದ್ದ ಹಾಗೆ ಆ, ಉಪ್ಪಿನಕಾಯಿಯೇ ರುಚಿಯಾಗಬಾರದು ಅಂತ. ಇಲ್ಲ ಇಲ್ಲ ಇಲ್ಲ, ಊಟಕ್ಕೆ ಬಂದವರು ಮತ್ತೆ ಹೇಳಬಾರ್ದಲ್ಲ, ಎಲ್ಲ ಇತ್ತು, ಒಂದು ಚೂರು ಉಪ್ಪಿನಕಾಯಿ ಇರ್ಲಿಲ್ಲ ಅಂತ. ಇರ್ಲಿ, ಹಾ. ನನಗೆ ಒಂದು ಸಮಾಧಾನ ಉಂಟು. ಯಾವುದು? ಸಣ್ಣ ಪ್ರಾಯ ನಿನ್ನದು. ಹೌದು ನೋಡಿದ್ರೆ. ಹೌದು ಹೌದು. ಸ್ವಲ್ಪ ಉದ್ದ ಕಾಣ್ತಿ ಬಿಟ್ರೆ ಆ, ಸಣ್ಣ ಪ್ರಾಯ. ಕಷ್ಟ ಆಗ್ತದೆ, ಸ್ವಲ್ಪ ಕಷ್ಟ ಆಗ್ತದೆ. ಎಂತದಕ್ಕೆ? ಅಲ್ಲ ಅಲ್ಲ, ಉದ್ದ ಕಾಣ್ತಿ ಬಿಟ್ರೆ ಸಣ್ಣ ಪ್ರಾಯ. ಆ. ಈ ಪ್ರಾಯದಲ್ಲಿ ಆ, ಕೆಲವು ಕಡೆಯಿಂದೆಲ್ಲ ಕೆಲವು ವಿಷಯಗಳನ್ನೆಲ್ಲ ಆಯ್ದು ನೇಯ್ದು ನೀನು ರೂಢಿಸಿಕೊಂಡದ್ದನ್ನು ಕಂಡ್ರೆ ಆ. ನಮಗೆ ಅಭಿಮಾನವೇ ಅಲ್ಲ ಅಂತ ನಾನು ನಿಮ್ಮಲ್ಲಿ ಕೇಳುವುದು, ನಿಮ್ಮ ತಿರುಗಾಟದಲ್ಲಿ ಆ. ನೀವಿಂಥದನ್ನೆಲ್ಲ ಸಂಗ್ರಹ ಮಾಡಿಕೊಳ್ಳಿಲ್ವಾ? ಎಲ್ಲಿಗಾದ್ರೂ ಬೇಕಾದೀತು ಎನ್ನುವಂತಹ ನೆಲೆಯಲ್ಲಿ ಇಲ್ಲ ಆ? ಇಲ್ಲ ಇಲ್ವಾ? ಯಾಕಂದ್ರೆ ಅದಿತ್ತು. ಆ, ನಮಗೆ ಅದು ಬಹಳ ಹತ್ತಿರ ಬರಲೂ ಇಲ್ಲ, ಆ, ಮತ್ತೆ ಆ. ಬಂದರೂ ನಮಗದನ್ನು ಸುಧಾರಿಸಿಕೊಳ್ಳಿಕ್ಕೆ ಆಗಲಿಲ್ಲ ಅಂತ ನಮ್ಗೆ ಗೊತ್ತಿತ್ತು. ನಮ್ಮ ಜೀವಮಾನದಲ್ಲಿ ಒಂದು ನಿಘಂಟು ಉಂಟು. ಯಾವುದು? ನಮಗೆ ಯಾವುದು ಆಗ್ತದೆ ಆ. ಅದನ್ನು ಮಾತ್ರ ಮಾಡುವುದು ನಾವು. ಹೌದು. ನಮಗೆ ಆಗದೇ ಇರುವುದನ್ನು ಮತ್ತೊಬ್ಬರನ್ನು ಮೆಚ್ಚಿಸುವುದಕ್ಕೆ ದೇವರಾಣಿಗೂ ಮಾಡುವುದಿಲ್ಲ. ಅದು ಮಾಡಲೇಬಾರದು. ನಮ್ಮತನವನ್ನು ನಾವು ಉಳಿಸಿಕೊಳ್ಳಲೇಬೇಕು. ಆ. ನಿಮ್ಮ ವಾಕ್ಚಾತುರ್ಯ ಆ. ಇದನ್ನು ಕೇಳಿದಾಗ ಎಂತವರಾದು ತಲೆದೂಗಲೇಬೇಕು. ಈಗ ನೀನು ಬಹಳ ಅಭಿನಯದಲ್ಲೆಲ್ಲ ತೋರಿಸಿದೆಯಲ್ಲ. ಹೌದು ನೀನು ನಾರಾಯಣನ ಬಗ್ಗೆ ಹೇಳಿದೆ, ಹೌದು ಈಶ್ವರನ ಬಗ್ಗೆ ಹೇಳಿದೆ, ಹೌದು. ಬ್ರಹ್ಮನ ಬಗ್ಗೆ ತೋರಿಸಿದೆ. ಏನು ವಿಷಯ ಏನು ಈಗ? ವಿಷಯ ಇದೆ, ನೀನೇ ಪ್ರಾರಂಭಿಸಿದೆ. ಆ. ನಾನು ಪೂಜಿತನು. ಹೌದು. ಹೌದು ತಾನೆ? ಆ. ಅದರ ಬಗ್ಗೆ ಆಕ್ಷೇಪ ಇಲ್ಲ. ಹ್ಮ್. ಸಿರಿತನದಲ್ಲಿ ಆ. ನೀ ಪೂಜಿತನು, ಆ. ವಯಸ್ಸಿನಲ್ಲಿ ಹ್ಮ್. ನೀ ಪೂಜಿತನು, ಆ. ಗೌರವದಲ್ಲಿ ಹ್ಮ್. ನೀ ಪೂಜಿತನು, ಸರಿ. ಪರಾಕ್ರಮದಲ್ಲಿ ಆ. ನಾವು ಒಪ್ಪಿಕೊಳ್ಳುವುದಿಲ್ಲ. ಯಾಕೆ? ಆಹಾ. ಹ್ಮ್. ಬಂದದ್ದು ರಣಕ್ಷೇತ್ರಕ್ಕೆ, ಸರಿ. ಇಲ್ಲಿ ಪೌರುಷವೇ ಪಣ. ಆ. ನಿನ್ನಲ್ಲೇ ಕೇಳ್ತೇನೆ, ಈ ಪೌರುಷ ಎಂದಾದಾಗ ಆ. ಅವ ಸಣ್ಣವ, ಅವ ದೊಡ್ಡವ ಎನ್ನುವಂತಹ ಭೇದ ಭಾವ ಬರ್ತದೋ, ಆ. ಅಥವಾ ತೊಡುವ ಕೊಡುವ ಚಮತ್ಕೃತಿಯೇ ಮುಖ್ಯವಾಗುತ್ತದೋ? ಕೆಲವು ಸಲ ಏನಾಗ್ತದೆ ಗೊತ್ತಾ? ಏನು? ಸಣ್ಣವ ಎನ್ನುವುದರಿಂದ ಆ. ಅವನಲ್ಲಿ ಎಷ್ಟು ಅಭ್ಯಾಸ ಇದ್ದೀತು ಆಹಾ. ಇದು ಲೆಕ್ಕಕ್ಕೆ ಬರ್ತದೆ. ಬರ್ತದೆ. ಬಹಳ ಸಣ್ಣ ಪ್ರಾಯದವ, ಆ. ಅವ ಕಲಿತಿರುವುದಕ್ಕೆ ಸಾಧ್ಯವೋ ಎನ್ನುವಂತಹ ಅನುಮಾನ, ಸಂಶಯ. ಏನವನಿಗೆ ವಿದ್ಯಾಭ್ಯಾಸ, ಆ. ಏನವನ ಕುಶಲತೆ, ಆ.
ಏನವನ ಕರಕೌಶಲ್ಯ ಆ. ಇತ್ಯಾದಿಗಳೆಲ್ಲ ಆ. ನಮ್ಮ ಅನುಭವಕ್ಕೆ ಬರ್ತದೆ. ಬರ್ತದೆ. ಏನಂತೆ ಅವನ ತಿರುಗಾಟ? ಆ. 3 ವರ್ಷ ಅಂತೆ. ನಮ್ಮದು 45 ಆಯ್ತು. ಆ. ಎಂತದ್ದು ಸುಮ್ಮನೆ ಅದು ಅಂತ ಹಾಗೆ ಬರ್ತದೆ ಅಂತ. ಕೆಲವೊಮ್ಮೆ 3 ವರ್ಷ ತಿರುಗಾಟ ಮಾಡಿದವರು ಕೂಡ ಅಂತಹ ಪ್ರತಿಭೆಯನ್ನು ಹೊಂದಿರುತ್ತದೆ. 45 ಆದವರು ಯಾವುದಕ್ಕೂ ಇಲ್ಲದೆ ಇರುವವರು ಕೆಲವರು ಇದ್ದಾರೆ. ನೀನೊಂದು ನೆನಪು ಮಾಡ್ಬೇಕು. ಏನು ಮತ್ತೆ ಕೇಳಿದ್ರೆ ಹೇಳುವುದು ನಾವು ನಮ್ಮ ಯೌವನದಲ್ಲಿ ಹಾಗೆ ಮಾಡಿದ್ದೇವೆ ಹೀಗೆ ಮಾಡಿದ್ದೇವೆ ಅಂತ. ನೋಡಿದವರು ಯಾರು ಅಂತ ಬೇಕಲ್ಲ ಮಗು, ಏನು ಈ 3 ಎನ್ನುವುದು 45ರಲ್ಲಿ 15 ಸಲ ಬಂದಿರ್ತದೆ. ಬರ್ತದೆ. ಜೀವನಾನುಭವ 15 ಲೋಕದ ಸಲ ಪಕ್ವತೆ. 15 ಸಲ ಬರುವಾಗ ಅದು ಎಷ್ಟು ಪಕ್ವವಾಗುತ್ತದೆ. ಅದೇ ಹೇಳಿದ್ದು ನಾನು. ಆ. ಈ 45ಅವರು ಏನೆನಿಸ್ತಾರೆ? ಏನು? ಆ 3ರವ ಅಟ್ಟಕಟ್ಟೆ ಅಂತ. ಹಾಗಾಗಿ ಆ. ನಾವು ಪ್ರಮಾಣಕ್ಕೆ ಇರಿಸುವಾಗ ಆ. ನಿಮ್ಮದೆಷ್ಟು, ನಿಮಗೆ ಏನು ಜೀವನಾನುಭವ, ಆ. ನಿಮ್ಮದೆಷ್ಟು ಪ್ರಾಯ, ಆ. ಅದೆಲ್ಲ ಕೇಳುವುದು ಅದಕ್ಕೆ. ಹೌದು. ಆ. ಈ ರಣಕ್ಷೇತ್ರದಲ್ಲಿ ಪೂಜಿಸಲ್ಪಡುವವರು 3 ಇದ್ದಾರೆ. ಯಾರೆಲ್ಲ? ಬೇರೆ ಯಾರು ಅಲ್ಲ, ಲೋಕವನ್ನೇ ಪಾಲಿಸುವಂತಹ ಹೊಣೆಗಾರಿಕೆಯನ್ನು ಹೊತ್ತವ ಶ್ರೀಹರಿ, ಶ್ರೀಹರಿ, ಸೃಷ್ಟಿಕರ್ತ ಆ. ಬ್ರಹ್ಮದೇವ, ಲಯಗೊಳಿಸುವವ ಪರಮೇಶ್ವರ, ಇವರನ್ನು ಪೂಜಿಸಲ್ಪಡಬಹುದು ನಾನು ಭಾವಿಸಿಕೊಳ್ಳುವುದು. ನೀನು ಹರನೆನ್ನುವ ಹಾಗೆ ಭಾವಿಸಿಕೊಳ್ಳೋಣವೇ? ಯಾಕೆ ಆಗುವುದಿಲ್ವೋ? ಕಣ್ಣಿರುವುದು 2, ಹರನಿಗೆ ಕಣ್ಣೆಷ್ಟುಂಟು? 3 ಮುಕ್ಕಣ್ಣ. ಮುಕ್ಕಣ್ಣ. ಮುಕ್ಕಣ್ಣ 3ನೇ ಕಣ್ಣು ಕಾಣುವುದಿಲ್ಲ. ಕಾಣುವುದಿಲ್ಲ ಆ. ಅಂದ್ರೆ 3ನೇ ಕಣ್ಣನ್ನು ತೆರೆದ್ರೆ ಯಾರು ಉಳಿಯುವುದಿಲ್ಲ? ಪರಶಿವ ಯಾರಿಗೂ ಕಾಣುವುದಿಲ್ಲ. ಕಾಣುವುದಿಲ್ಲ. ಹಾಗೆ 3ನೇ ಕಣ್ಣು ಇರುವಾಗಲೂ ಕಾಣುವುದಿಲ್ಲ. ಆ. 3ನೇ ಕಣ್ಣನ್ನು ತೆರೆದ್ರೂ ಯಾರೂ ಕಾಣುವುದಿಲ್ಲ. ಕಾಣುವುದಿಲ್ಲ. ಹೌದು. ಹಾಗಾಗಿ ಪರಶಿವನಲ್ಲ. ಇನ್ನು ಚಿನ್ಮಯನ, ಚಿನ್ಮಯನೋ? ಅವನಿಗೆ 4 ಕೈ, ಚತುರ್ಭುಜಗಳು, ನಿನಗೆ 2 ಇರುವುದು. ಹಾಗಾಗಿ ಚಿನ್ಮಯ ಅಂತ ಹೇಳಿಕ್ಕಾಗುವುದಿಲ್ಲ. 4 ಕೈ ಇರ್ತಿದ್ರೆ ಏನಾದ್ರೂ ನೀನು ನನ್ನನ್ನು ಚಿನ್ಮಯ ಅಂತ ಗೊತ್ತಿಲ್ಲ. ಒಪ್ಪಿಕೊಳ್ಳಬಹುದಿತ್ತು ಏನು? ಏನು ತಲೆಗೆ ಸುತ್ತು ಬರ್ತಾ ಇದೆಯಾ? ನಾ ಬ್ರಹ್ಮದೇವ ಅಂತ ಭಾವಿಸಿಕೊಳ್ಳು. ಆಹಾ, ತಲೆ 4 ಇಲ್ಲ, ಒಂದೇ ಇರುವುದು. ಒಂದೇ ಇರುವುದು. ನಾನು ಆಲೋಚನೆ ಮಾಡುವುದು, ಒಂದು ತಲೆ ಇದ್ದೇ ಇಷ್ಟು ಮಾತನಾಡುತ್ತಾರೆ, ಇನ್ನು 4 ಎಲ್ಲಿ ಆದ್ರಿದ್ರೆ ಇಲ್ಲ, 4 ಬೇರೆ ಇದ್ದವ್ರು- ಯಾರಿಗೂ ಇಲ್ಲ ಮಾತನಾಡಲಿಲ್ಲ. ಇಲ್ಲ ಇಲ್ಲ 4 ತಲೆ ಇದ್ದವರು ತುಂಬಾ ಮಾತಾಡುದಿಲ್ಲ. ತುಂಬಾ ಮಾತಾಡ. ಚತುರಾನನ ಇಲ್ಲ, ಚತುರಾನನ ತುಂಬಾ ಮಾತಾಡುವುದೇ ಇಲ್ಲ. ಅವ ಸೃಷ್ಟಿ ಮಾಡ್ತಲೇ ಇರುವುದು. ಹಾಗಿದ್ರೆ 3 ಮೂರ್ತಿಗಳ ಬಗ್ಗೆ ಅವಲೋಕನ ಮಾಡುವಾಗ 6 ಕಮ್ಮಿ ಆಯ್ತು. ನಿನಗೆ 6 ಕಮ್ಮಿ. ಯಾವುದೆಲ್ಲ 6 ಕಮ್ಮಿ? 1 ಕಣ್ಣಿಲ್ಲ, 1 ಕಣ್ಣಿಲ್ಲ, 2 ಕೈ ಇಲ್ಲ, ಇಲ್ಲ, 3 ತಲೆ ಇಲ್ಲ. ಎಷ್ಟಾಯ್ತು? ಒಟ್ಟು ಸೇರಿಸಿ 6. 6 ಕಮ್ಮಿ ಆಯ್ತು. 6 ಕಮ್ಮಿ ಆಯ್ತು. ಹೌದು ಹೌದು. ಹಾಗಾಗಿ ತ್ರಿಮೂರ್ತಿಗಳಿಂದ ಶ್ರೇಷ್ಠ ಅಂತ ಹೇಳುವವ ನೀನು. ನಿನ್ನಲ್ಲಿ ಬೇರೆ ಏನಾದ್ರೂ ವಿಶೇಷತೆ ಇದ್ರೆ ನಾ ಒಪ್ಪಿಕೊಳ್ಳುತ್ತೇನೆ, ನೋಡೋಣ.